ಒಬ್ಬಟ್ಟು ತರ್ತಾ ಇದ್ದಾರೆ. ಸ್ಪೆಷಲ್ ಏನಂತ ಹೇಳೋ ಟೈಮ್ ಬಂತು ಇದೆ ಅಂತ ನೋಡೋಕ್ಕೇನೆ ವಿಡಿಯೋ ಕಾಲ್ ಮಾಡ್ತಾನೆ ಇದ್ದಾರೆ. ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಏನಂದರೆ ಸ್ಪೆಷಲ್ ಇವತ್ತು ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ನೋಡಿ. ಪ್ರಿಪ್ರೇಷನ್ ವರಮಹಾಲಕ್ಷ್ಮಿಗೆ ದೇವ್ರನ್ನ ರೆಡಿ ಮಾಡ್ತಿದ್ದಾರೆ. ಕಂಪ್ಲೀಟಾಗಿ ನಾಳೆ ತೋರಿಸ್ತೀನಿ. ಇಲ್ಲಿ ಬಾಳೆಕಂಬ ಎಲ್ಲ ತಂದಿದ್ದೀವಿ ಗೈಸ್ ನೋಡಿ. ಗೈಸ್ ಲೇಕು ತೋರಣ ಕಟ್ತವನೆ. ಈಗ ಬಾಳೆಕಂಬ ಸಿಕ್ಸ್ತಾ ಇದ್ದೀನಿ. ಡಿಸೈನ್ ಫ್ರಂಟ್ ಬರಲಿ. ಓಯ್ ಅಲ್ಲಿ ಡಿಸೈನ್ ಒಂದು ಗ್ರೀನ್ ಕಲರ್ ಡಿಸೈನ್ ಇದೆಯಲ್ಲ ಅದನ್ನ ಫ್ರಂಟ್ ಬರಲಿ. ಗೈಸ್ ನಾನಿಲ್ಲಿ ತೋರಣ ಮಾಡ್ತಾ ಇದ್ದೀನಿ. ದಾರ ನೋಡಿ ಅಲ್ಲಿ ಕಟ್ಕೊಂಡಿದ್ದೀನಿ ತೋರಣ ಮಾಡೋಕ್ಕೆ. ಗೈಸ್ ನಾಳೆಗೆ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಾಯಿತು. ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ ಗೈಸ್. ಬಂದಿದ್ದು ಲೇಟು. ಅಷ್ಟರಲ್ಲಿ ಮಮ್ಮಿ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರು. ಹೆಲ್ಪ್ ಮಾಡಿದ್ರೆಲ್ಲ ಟೈಮ್ ಆಯಿತು. ಈಗ ಗೈಸ್ ಎಲ್ಲ ಕಂಪ್ಲೀಟ್ ಆಗಿದೆ. ನಾಳೆ ಹಬ್ಬ ಸ್ಟಾರ್ಟು. ತೋರಿಸ್ತೀನಿ ಬನ್ನಿ ಗೈಸ್ ಏನೇನಾಗುತ್ತೆ ಇಲ್ಲ ಅಂತ. ಗೈಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ರೆಡಿಯಾಗಿದ್ದೀನಿ. ನಮ್ಮ ಮನೆಯಲ್ಲೀಗ ಲಕ್ಷ್ಮಿ ಕೂರಿಸಿದ್ದೀವಿ ಗೈಸ್. ಬಂದು ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಇದೇ ನಮ್ಮನೆ ಲಕ್ಷ್ಮಿ, ದರ್ಬಾರ್ ಸ್ಟೈಲ್ ಲಕ್ಷ್ಮಿ ಕೂರಿಸಿದ್ವಿ ಗೈಸ್. ವಿಡಿಯೋ ಎಂಡಲ್ಲಿ ಒಂದು ಸರ್ಪ್ರೈಸ್ ಅಂದರೆ ಸ್ಪೆಷಲ್ ಏನೋ ಹೇಳ್ತೀನಿ. ಸ್ಟೇ ಟ್ಯೂನ್. ಅಲ್ಲಿವರೆಗೂ ನಾನೀಗ ಪೂಜೆ ಮಾಡೋಣ ದೇವರಿಗೆ. ಸಿಗದೆ ಜನಕ್ಕೆ ಬರುವೆ ಏನೋ ತಿರುಳೆ ಕಾಯೋ ಇರುಳೆ ನೀನು ತಿರುಗಿ ಬರದೆ ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲು ಒಂದು ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯಗಂಡು ತುಳಸಿ ಕೋಮಲವೇ ನೀಲವರ್ಣನ ನಿತ್ಯ ಕಲ್ಯಾಣಿ ಬೇಡಮ್ಮ ತುಳಸಿ ಕೋಮಲವೇ ನೀಲವರ್ಣನ ನಿತ್ಯ ಕಲ್ಯಾಣಿ. ಒಬ್ರೊಬ್ರಾಗೆ ನಮ್ಮ ದೊಡ್ಡಮ್ಮ ಅವರು ಆಂಟಿ ಅವರೆಲ್ಲ ಕಾಲ್ ಮಾಡ್ತಿದ್ದಾರೆ. ದೊಡ್ಡಮ್ಮ ಅವರಂತೂ ನಾವು ಮಾಡಿ ಉಡ್ಸಿರೋ ಇದು ಲಕ್ಷ್ಮಿ ಡಿಸೈನ್ಗೆ ಕಾಲ್ ಮೇಲೆ ಕಾಲ್ ಗೈಸ್. ನೋಡ್ತೀನಿ ಸ್ಟೇಟಸು ವೀಡಿಯೋ ಕಾಲು ಸ್ಟೇಟಸ್ ಏನೋ ಹಾಕಿದ್ದಿಲ್ಲ ಗೈಸ್. ಎಲ್ಲರೂ ಹಾಕಿದ್ದಾರೆ, ಅವ್ರು ಹಾಕಿದ್ದಾರೆ, ನಾವು ಹಾಕಿಲ್ಲ ಅಂತ. ಯಾವ ಥರ ಉಡ್ಸಿದ್ದೀವಿ ಅಂತ ನೋಡೋಕ್ಕೇ ವಿಡಿಯೋ ಕಾಲ್ ಮಾಡ್ತಾನೇ ಇದ್ದಾರೆ ಗೈಸ್. ಮಾಡೋದು ಹೇಳ್ತೀನಿ ಗೈಸ್ ನೋಡಿ. ಈ ನಂಬರಿಂದ ಮಾಡೋಣ ಅಂತ ತೆಗಿಲಿಲ್ಲ ಗೈಸ್ ನೋಡಿ ತೋರಿಸ್ತಾರೆ ನೋಡಿ ನೋಡಮ್ಮ. ಕ್ಯೂರಿಯಾಸಿಟಿ. ಲಕ್ಷ್ಮಿ ತೋರಿಸೋ ದೃಶ್ಯ ತೆಗಿತಾನೆ ಗೈಸ್ ನೋಡ್ತಾ ಇದ್ದಾರೆ. ಓಕೆನಾ? ಚೆನ್ನಾಗಿ ಬಂದಿದ್ಯಾ? ನಿಮ್ಮ ಲಕ್ಷ್ಮಿ ತೋರಿಸಿ. ಹಾಂ ನೋಡಿ ಗೈಸ್ ಇನ್ನ ಕುತ್ಕೊಂಡ್ಬಿಟ್ರು ಮಾತಾಡೋಕ್ಕೆ. ದೊಡ್ಡಮ್ಮವ್ರ ಜೊತೆ ಕುತ್ಕೊಂಡು ಮಾತಾಡ್ಬಿಟ್ರೆ ಅಡುಗೆನೂ ಇಲ್ಲ ಏನೂ ಇಲ್ಲ.
ಗೈಸ್ ನೋಡಿ ಅಲ್ಲಿ ಅಪ್ಪಾಜಿ ನೋಡ್ತಿದ್ದಾರೆ ಕೈ ಮುಕ್ಕಳಿ ನಮ್ಮ ಮನೆ ವರಮಹಾಲಕ್ಷ್ಮಿನ. ಎಲ್ರಿಗೂ ವಿಡಿಯೋ ಕಾಲಲ್ಲಿ ತೋರಿಸಿದ್ವಿ ಗೈಸ್, ಬರ್ತಾರೆ ಸಂಜೆ. ಕೈ ಮುಕ್ಕ ಬಿಡಿ, ಒಳ್ಳೆ ಆಯಸ್ಸು ಆರೋಗ್ಯ ಕೊಡ್ಲಿ ದೇವ್ರು. ತೋರಿಸ್ದೆ ಕೈ ಮುಗಿರಿ ಹಿಂದೆ. ಬನ್ನಿ ಬನ್ನಿ ಮನೆಗೆ. ಏನ್ ಮುಂಚೆನೆ ಹೇಳಿಲ್ವ ನಾನು ನಿಮ್ಗೆ? ಬನ್ರಪ್ಪಾಜಿ ಮನೆಗೆ. ಹೇಳ ಮಮ್ಮಿ, ಅಪ್ಪಾಜಿ, ಅಮ್ಮ, ಕವನ. ಇಲ್ಲಿ ನಾವು ಒಬ್ಬಟ್ಟು ಮಾಡ್ತಾ ಇದೀವಿ. ಅದು ಹಬ್ಬಕ್ಕೆ ಸ್ಪೆಷಲ್ ಒಬ್ಬಟ್ಟು. ಮಮ್ಮಿ ಒಬ್ಬಟ್ಟು ತರ್ತಾ ಇದ್ದಾರೆ. ಲೇಖನು ಒಬ್ಬಟ್ಟು ಬೇಯಿಸ್ತಿದ್ದಾನೆ. ನಮ್ಮನೆ ಭಟ್ರು. ಗೈಸ್ ಲೇಖನ್ಗೆ ಈ ಥರದ್ರೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ಚೆಫು, ಅಡುಗೆ ಮಾಡೋದು ಎಲ್ಲ, ಅಡುಗೆ ವಿಡಿಯೋಸ್ ನೋಡ್ತಾ ಇರ್ತಾನೆ. ಜಾಸ್ತಿ ಇಂಟ್ರೆಸ್ಟ್ ಇದೆ ಗೈಸ್ ಅವನಿಗೆ ಅಡುಗೆ ಮಾಡೋದ್ರಲ್ಲಿ. ಚೆಫ್ ಲೇಖನ್. ಗೈಸ್ ನೋಡಿ ಒಬ್ಬಟ್ಟು ತಟ್ಟೋದು. ಮಮತಾ ಒಬ್ಬಟ್ಟು ಕಿಚನ್. ಲೇಖನ್ಸ್ ಒಬ್ಬಟ್ಟು ಬೇಯ ಫ್ಯಾಕ್ಟ್ರಿ. ಒಬ್ಬಟ್ಟು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ. ಒಬ್ಬಟ್ಟು ತಟ್ಟಾಯಿತು. ಇಷ್ಟ ಆಗಿದೆ ನಮ್ದು ಇವತ್ತು ಭರ್ಜರಿ ಭೋಜನ. ಇನ್ನು ಬೇಯ್ಬೇಕಿರಿ ಮಾಮ. ಅಲ್ಲಿ ನೋಡಿ, ಇಲ್ಲಿ ಬೆಂದಿದ್ಯಲ್ಲೋ. ಏನಾಗುತ್ತೆ ಏನಾಗುತ್ತೆ ಬೇಯ್ದರ ತಿಂದ್ರೆ? ಏನೋ ಆಗುತ್ತೆ ಗೊತ್ತಿಲ್ಲ. ಇಟ್ಟಿದ್ ಒಂದ್ ಪ್ಯಾಕೆಟ್ ಬೇಯಿಸ್ದಲೆ ತಿಂದವನೆ, ಡ್ರೈನೇ. ಗೈಸ್, ಈ ಚೆಫಿಗೆ ನೆಟ್ಟಗೊಂದು ಮಾಡಕ್ ಬರಲ್ಲ. ಚೆಫ್ ಅಡ್ಗೆ ಎಲ್ಲ ತಿನ್ನಕ್ ಮಾತ್ರ ಬರುತ್ತೆ. ಅಲ್ಲಿ ಇಟ್ಟಿರೋ ಒಬ್ಬಟ್ಟನ್ನ ಬೇಯಿಸೋದ್ಕಿಂತ ಜಾಸ್ತಿ ತಿಂದಿದ್ದಾಯ್ತು ಇವನು. ವರ್ಸ್ಟ್. ಕರ್ಸ್ಬಾರ್ದು ನಾ ನೆಕ್ಸ್ಟ್ ಟೈಮ್. ಯಾರು ಕರ್ಸ್ಬೇಡ್ರಿ. ನೋಡಿ ಗೈಸ್, ಮಾಡ್ತೀನಿ ಅಂತ ಗೊತ್ತಿದ್ರು ಮಾಡ್ತಿದ್ಯಲ್ಲ ತಿನ್ನೋದು. ನೋಡಿ ಗೈಸ್, ಇಲ್ಲಿ ಓಡ್ನ ಗಲೀಜು. ಮಧ್ಯಾಹ್ನದ ಊಟನ ದೇವ್ರಿಗಿಟ್ಟು ನೈವೇದ್ಯ ಮಾಡ್ತಾ ಇದೀವಿ. ಗಂಧದ ಕಡೆ ಸಿಗಿಸ್ಬಿಟ್ಟು ಬರೋಕು ಅಷ್ಟೇ ಅರ್ಜೆಂಟೇನು. ಗೈಸ್, ಒನ್ ಬೈ ಒನ್ ಗೆಸ್ಟ್ ಬರ್ತಾ ಇದ್ದಾರೆ. ಆಗಲೇ ಇಲ್ಲಿ ಶೋಭಾ ಆಂಟಿ ಬಂದಿದ್ದಾರೆ ಗೈಸ್. ಇಬ್ರು ಗೆಸ್ಟ್ ಬಂದಿದ್ದಾರೆ, ಶೋಭಾ ಆಂಟಿ ಮತ್ತು ಪುಷ್ಪಾ ಆಂಟಿ. ಶೋಭಾ ಆಂಟಿ ಎಲ್ಲ ಸತಿ ಫಸ್ಟ್ ಬರ್ತಾ ಇರ್ತಾರೆ. ಈ ಸತಿನೂ ಫಸ್ಟ್ ಬಂದಿದ್ದಾರೆ ಅವರೇನೆ ನೋಡೋಕ್ಕೆ ಲಕ್ಷ್ಮಿಗೆ. ಮಮ್ಮಿ ಏನೇನು ಮಾಡಿದ್ದೀನಿ ಲಕ್ಷ್ಮಿಗೆ ಅಂತ ಹೇಳ್ತಾವ್ರೆ. ಗೈಸ್ ಎಲ್ಲ ಮುಖವಾಡ ನೋಡ್ತಾ ಇದ್ರೆ ಡಿಫ್ರೆಂಟ್ ಆಗಿದೆ ಅಂತ. ಎಲ್ರಿಗೂ ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದೀವಿ. ಬ್ಯಾಗ್. ನಾನೀಗ ಎಲ್ರಿಗೂ ಥ್ಯಾಂಕ್ ಯು ಗಿಫ್ಟ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ ಗೈಸ್. ನೋಡಿ, ಬ್ಯಾಗ್ಸಿಗೆಲ್ಲ ಐಟಮ್ಸ್ ಹಾಕ್ಬಿಟ್ಟು ನಾನು ಥ್ಯಾಂಕ್ ಯು ಗಿಫ್ಟ್ ಮಾಡ್ತಾಯಿದ್ದೀನಿ ಗೈಸ್. ಇಬ್ಬರು ಗೆಸ್ಟ್ ಬಂದು ಹೋದರು. ಲಾಸ್ಟಿಗೆ ವೀಡಿಯೋ ಅಷ್ಟೇ ಹೇಳಿದ್ದಾನೆ ಸ್ಪೆಷಲಾಗಿ ಏನೋ ಹೇಳ್ತೀನಿ ಅಂತ. ಗೈಸ್, ಈ ಲಕ್ಷ್ಮಿನ ಕೂರ್ಸೋಕ್ಕೆ ನಮ್ಮ ಮಮ್ಮಿ ತುಂಬ ಎಫರ್ಟ್ ಆಗಿದೆ. ಅಂದರೆ ಏನೊಂದು ರಾತ್ರಿ 10 ಗಂಟೆ ಅಷ್ಟು ಲೇಟಾಗಿ ಮಾಡಿ. ಆಮೇಲೆ ಏನು ಸ್ಪೆಷಲ್ಲು ಅಂದರೆ ಗೈಸ್, ಈ ಸತಿ ಎಲ್ರಿಗೂ ಥ್ಯಾಂಕ್ ಯು ಗಿಫ್ಟ್ ಕೊಡ್ತಾಯಿದ್ವಿ. ಮತ್ತು ಇನ್ನು ಇದೆ ರಿಟರ್ನ್ ಥ್ಯಾಂಕ್ ಯು ಗಿಫ್ಟ್ ಎಲ್ಲ ರೆಡಿ ಆಗಿದೆ ನೋಡಿ. ಇಷ್ಟು ಮಾಡಿದ್ದೀನಿ. ಮಮ್ಮಿಲಿ ಫ್ರಂಟ್ ಡೆಕೋರೇಷನ್ಸ್ ಮಾಡ್ತಿದ್ದಾರೆ. ಇನ್ನು ಡೆಕೋರೇಷನ್ಸ್ ಬರೋದಿದೆ. ಇಷ್ಟೇ ಅಲ್ಲ ಗೈಸ್, ವೆಯ್ಟ್ ಮಾಡಿ. ಎಲ್ಲ ರೆಡಿಯಾಗಿತ್ತು. ಎಲ್ಲರೂ ಕುಂಕುಮಕ್ಕೆ ಬರಬೇಕಿತ್ತು. ನೋಡಿದ್ರೆ ಸಡನ್ನಾಗಿ ವೆದರ್ ನೋಡಿ ಗೈಸ್, ಫುಲ್ ಮಳೆ ಜೋರು. ಅವಾಗಿಂದ ಮಮ್ಮಿ ಎಲ್ಲ ರೆಡಿಯಾಗಿ ಕೂತವ್ರೆ ಹೋಗೋಕ್ಕೆ ಮತ್ತು ಕರಿಯೋಕ್ಕೆಲ್ಲ. ನೋಡಿದ್ರೆ ಮಳೆ ಬಂದುಬಿಟ್ಟಿದೆ ಗೈಸ್. ಪ್ರಿಪ್ರೇಷನ್ಸ್ ಎಲ್ಲ ಏನಾಗುತ್ತೋ ಗೊತ್ತಿಲ್ಲ. ಇಷ್ಟೊಂದು ಮಳೆ ಬರ್ತಿದ್ರೆ ನೋಡೋಣ ಗೈಸ್ ಹಿಂಗಿರುತ್ತೆ ಅಂತ. ಗೈಸ್, ಲಕ್ಷ್ಮಿಗೆ ಆರತಿ ಮಾಡ್ತಾ ಇದ್ದೀವಿ. ಲಕ್ಷ್ಮಿಗೆ ಎಲ್ಲ
ಕುತ್ಕೊಂತು ಈಗ ಒಂಬೈನಿಗೆ ಎಷ್ಟು ಬರ್ತಾ ಇದ್ದಾರೆ ಗೈಸ್ ಬನ್ನಿ ತೋರಿಸ್ತೀನಿ. ಗೈಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಂಟಿ ಅವರೆಲ್ಲ ನೋಡಕ್ಕೆ ಬಂದಿದ್ದಾರೆ. ಎಲ್ಲ ಲಕ್ಷ್ಮಿ ಚೆನ್ನಾಗಿದೆ ಅಂತಿದ್ದಾರೆ. ಗೈಸ್ ಮಮ್ಮಿ ಎಲ್ಲ ಕುಂಕುಮ ಕೊಟ್ಟು ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದಾರೆ. ಇವರಿಬ್ರು ಲಕ್ಷ್ಮಿ ಚೆನ್ನಾಗಿದೆ ಅಂತ ಹೇಳಿದ್ದು ಗೈಸ್. ಗೈಸ್ ಕೇಳ್ತಾ ಇದ್ದಾರೆ. ಗೈಸ್ ಈಗ ಸ್ಪೆಷಲ್ ಹೇಳೋ ಟೈಮ್ ಬಂತು ಗೈಸ್. ಏನು ಗೊತ್ತಾ, ನಮ್ಮ ಮಮ್ಮಿ ಡ್ರೈವಿಂಗ್ ಕ್ಲಾಸಸ್ಗೆ ಅಂತ ವರಮಹಾಲಕ್ಷ್ಮಿ ಡಿಸೈನ್ಸ್ ಕಲಿಕ್ಕೆ ಹೋಗಿದ್ದು ಗೈಸ್. ಈಗ ನಾನು ಕಲ್ತಿರೋದ್ರಲ್ಲೇ ಒಂದು ಡಿಸೈನ್ ಮಾಡಿರೋದು. ಯಾರಿಗಾದ್ರೂ ಡಿಸೈನ್ ಇಷ್ಟ ಆಗಿ ಇಲ್ಲ ಈ ಡಿಸೈನ್ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ, ಅದನ್ನು ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮಮ್ಮಿ. ಇಂಟ್ರೆಸ್ಟ್ ಇದ್ದರೆ ನೋಡಿ, ಚೆನ್ನಾಗಿ ಹೊಸ್ದಾಗಿ ಟ್ರೈ ಮಾಡಿದ್ದೀವಿ. ಸ್ಯಾರಿ ಡ್ರೈಪಿಂಗ್ ಸ್ಟೈಲ್ಸ್ ಅಂತ ಗೈಸೋದು ವರಮಹಾಲಕ್ಷ್ಮಿನ ವೆರೈಟಿ ಬಿಡಿಸೋದು, ಅದನ್ನ ಕಲ್ತ್ಕೊಂಡ್ಬಂದಿದ್ದಾರೆ ಮಮ್ಮಿ. ಅದೇ ಸ್ಪೆಷಲ್ ಈ ಸತಿ. ಅದಕ್ಕೆ ನಾವು ಈ ದರ್ಬಾರ್ ಸ್ಟೈಲ್ ಮಾಡಿದ್ದೀವಿ ಗೈಸ್. ನಾವು ಈಗ ಕೂರಿಸಿರೋದು ದರ್ಬಾರ್ ಸ್ಟೈಲು. ಇದೇ ಮತ್ತೆ ಸ್ಪೆಷಲ್ ಮಮ್ಮಿ ಫ್ರೆಂಡು ಎಲ್ಲ ಬಂದಿದ್ದಾರೆ ಗೈಸ್. ಇವರು ನಮ್ಮ ಮಮ್ಮಿನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಬಂದಿದ್ದಾರೆ. ಲಾಸ್ಟ್ ಟೈಮ್ ಬಂದಿದ್ದರು, ಲಾಸ್ಟ್ ಟೈಮ್. ಅದಾದಮೇಲೆ ಈ ವರ್ಷನೇ ಬಂದಿದ್ದಾರೆ ಗೈಸ್. ಅದಕ್ಕೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ನೇಬರ್ ಅವರು ಕರೆದಿದ್ದಾರೆ ಮಮ್ಮಿ. ನೇಬರ್ ಅವರು ಗೈಸ್ ನೋಡಿ ಮಮ್ಮಿ ನೇಬರ್ಸ್ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಬರಕ್ಕೆ ಹೋಗ್ತಿದ್ದಾರೆ, ಮತ್ತು ಅವ್ರನ್ನ ಕರೆಯೋಕ್ಕೆ ಹೋಗ್ತಿದ್ದಾರೆ ಗೈಸ್. ನೋಡಿ ಮಕ್ಕಳು ಗುಂಪು ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಆಟ ಆಡ್ತಾ ಇದ್ದಾರೆ ಹಬ್ಬದ ದಿನ ಅಂತ. ನಾವು ಚಿಕ್ಕ ವಯಸ್ಸಲ್ಲಿದ್ದ ಹಿಂಗೆ ಆಟ ಆಡ್ತಿದ್ವಿ. ಇವಾಗ ಹಿಂಗೆ ಮಮ್ಮಿಗೆ ಹೆಲ್ಪ್ ಮಾಡಿಕೊಂಡು ಒಳಗೆ ಕೂತಿದ್ದೀವಿ ಗೈಸ್. ಬಂದು ಹೆಲ್ಪ್ ಮಾಡಿ ಹಬ್ಬಕ್ಕೆಲ್ಲ ಹೆಲ್ಪ್ ಮಾಡಿದ್ರಲ್ಲೇ ಆಗೋಗ್ಬಿಡ್ತೀವಿ ದಿನ ಪೂರ್ತಿ ನಮ್ಮದು. ಈ ಮಮ್ಮಿ ನೇಬರ್ಸ್ಗೆಲ್ಲ ಇನ್ವೈಟ್ ಮಾಡಿ ಕುಂಕುಮಕ್ಕೆ ಈಗ ನಮ್ಮ ಮನೆಗೆ ಬರ್ತಾಯಿದ್ದಾರೆ ಗೈಸ್. ಬೇರೆ ಇನ್ವೈಟ್ ಮಾಡೋಕ್ಕೆ ಹೋಗಿದ್ರು ಬೇರೆಯವ್ರು ಬರೋದಕ್ಕೆ. ಸ್ವಲ್ಪ ಜನ ಬಂದಿದ್ದಾರೆ ನೇಬರ್ಸು. ಇವರು ವೀಣಾ ಆಂಟಿ ಅಂತ. ಗೈಸ್ ಇವ್ರು 3 ಜನ ನಮ್ಮ ನೇಬರ್ಸು. ಇವರೆಲ್ಲ ಇವಾಗ ಲಕ್ಷ್ಮಿ ನೋಡೋಕೆ ಬಂದಿದ್ದಾರೆ, ಮಮ್ಮಿ ಕರೆದ್ರು ಅಂತ. ಗೈಸ್ ಇವರು ನಮ್ಮ ಗ್ರೌಂಡ್ ಫ್ಲೋರ್ ಅವರು, ಅಮ್ಮ ಮಗಳು ಇಬ್ಬರು ಟ್ವಿನ್ನಿಂಗ್ ಡ್ರೆಸ್ ಹಾಕೊಂಡ್ಬಂದಿದ್ದಾರೆ, ಲಕ್ಷ್ಮಿ ನೋಡೋಕೆ ಬಂದಿದ್ದಾರೆ ಗೈಸ್. ಇವರೆಲ್ಲ ಲೇಖನ್ ಫ್ರೆಂಡ್ಸು. ಲಕ್ಷ್ಮಿ ಹಬ್ಬಕ್ಕೆ ಲೇಖನ್ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಬಂದಿದ್ದಾನೆ ಗೈಸ್. ನನ್ನ ಫ್ರೆಂಡ್ಸ್ ಎಲ್ಲ ದೂರ ಇದ್ದಾರೆ. ಗೈಸ್ ಇವರು ನಮ್ಮ ಮಮ್ಮಿ ಫ್ರೆಂಡು ರೇಷ್ಮಾ ಆಂಟಿ ಅಂತ. ಅವರು ಮತ್ತು ಅವ್ರ ಮಗ ಚಿರು ಇಬ್ಬರು ವರಮಹಾಲಕ್ಷ್ಮಿಗೆ ಬಂದಿದ್ದಾರೆ ಗೈಸ್. ಮಮ್ಮಿ ನಮ್ಮ ಮಮ್ಮಿಗೆ ತುಂಬ ಡಿಸೈನ್ಸ್ ಕಲ್ತ್ಕೊಂಡ್ಬಂದಿದ್ದಾರೆ. ಆ ಡಿಸೈನಲ್ಲಿ ಒಂದೇ ಕೂರಿಸಿರೋದೀಗ ದರ್ಬಾರ್ ಸ್ಟೈಲು ಗೈಸ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇದನ್ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ. ಮಮ್ಮಿ ಎಲ್ರಿಗೂ ಡ್ರೈಪಿಂಗ್ ಕ್ಲಾಸಸ್ ಮಾಡ್ತಾರೆ. ಮತ್ತು ಯಾರಿಗಾದ್ರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಇಲ್ಲಿಗೆ ವರಮಹಾಲಕ್ಷ್ಮಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್.